ಕ್ಯಾಬಿನೆಟ್ ತೀರ್ಮಾನ ಮಾಡೋದೆಲ್ಲ ಸೆಂಟ್ರಲ್ ನಮ್ಮ ಪಾರ್ಟಿಯವರು. ನಾನು ಸುಮ್ಮನೆ ಒಂದು ಚೀಟಿ ಕೊಡ್ತಾರೆ, ಆ ಚೀಟಿನ ಇಂಪ್ಲಿಮೆಂಟ್ ಮಾಡತ್ತದು. ಆದರೆ ನಿಮ್ಮ ವಿಚಾರ ಏನಿದೆ ಖಂಡಿತ ನಾನು ತಿಳಿಸ್ತೀನಿ. ಡೆಲ್ಲಿಯವರು ಕೂಡ ಅವರ ಮೊನ್ನೆ ಕ್ರೈಸಿಸ್ ಅಲ್ಲಿ ಅವರು ರಿಜ್ವಾನ್ ಅವರೆಲ್ಲ ಸೇರಿ ಕೆಲಸ ಮಾಡಿದ್ದಾರೆ. ನೀವೆಲ್ಲ ಬಂದಿದ್ರಿ, ನೀವೆಲ್ಲ ಬಂದು ಮಾಡಿ ನೀವೆಲ್ಲ ನಿಂತ್ಕೊಂಡು ಸಹಕಾರ ಮಾಡಿದ್ರಿ. ಏನು ಹೆಚ್ಚು ಕಮ್ಮಿ ಆಯಿತು, ಚರ್ಚೆ ಆಯಿತು, ಅದೆಲ್ಲ ಈಗ ನಾನು ಚರ್ಚೆ ಮಾಡೋಕ್ಕೆ ಓಕೆ ನಾನು ತಯಾರಿಲ್ಲ. ನಾನು ರೆಹಮಾನ್ ಖಾನ್ ಮಗನ್ನ ರಾಜ್ಯಸಭೆಗೆ ನಿಲ್ಲಿಸಿದ್ದೆ ವಸತಿ, ಎಲ್ಲ ನಗ್ತಿದ್ರು. ಅವ್ನಿಗೆ ಹೇಳ್ದೆ, ನೀನು ನನ್ನ ಮಾತು ಕೇಳಿ, ನೀನು ಯಾರ ಮಾತು ಕೇಳಕ್ ಹೋಗ್ಬೇಡ, ನೀನು ಸುಮ್ಮನೆ ನನ್ನ ಮಾತು ಕೇಳಿ ನಿಲ್ಲದ್ ಕಲಿ, ನೀನು ಗೆಲುವು ಸೋಲು ಬೇರೆ ವಿಚಾರ ಅಂಥೇಳಿ ರೆಹಮಾನ್ ಖಾನ್ ಮಗನಿಗೆ ರಾಜ್ಯಸಭೆಗೆ ನಿಲ್ಲಿಸಿದ್ದೆ. ನೀನು ಓಟ್ ಇಲ್ಲ ಅನ್ನೋದು ತಿಳ್ಕೊಳ್ಬೇಡ, ನಿನ್ಗೊಂದು ಗೌರವ ಇರಬೇಕು, ಪಕ್ಷ ನಿನ್ನನ್ನು ಗುರುಸ್ತಾ ಇದೆ ಅಂತ ನೀನು ತಿಳ್ಕೊ. ಕೆಲವೆಲ್ಲ ಅವನಿಗೆ ಟೀಕೆ ಮಾಡಿದ್ರು, ಡಿಸ್ಕರೇಜ್ ಮಾಡಿದ್ರು. ನಾನು ಹೇಳಿದೆ, ನೀನು ಇದು ಮುಂದಕ್ಕೆ ಒಂದು ಫೌಂಡೇಶನ್ಗೆ ಏನೋ ನಾವು ನೀನು ನಿಲ್ಲಿಸಿರ್ತೀವಿ, ಗೆಲ್ಲಬೇಕು ಅಂತ ಅಲ್ಲ, ನಿನ್ನ ಪಕ್ಷ ನೀನು ಗುರುಸಿದೆ ಅನ್ನೋದು ತಿಳ್ಕೊ, ನೀನು ನಿಂತ್ಕೊ ಅಂತ ಹೇಳಿದೆ. ನಿಂತ್ಕೊಂಡ. ಇವತ್ತು ಆಟೋಮೆಟಿಕ್ ಆಗಿ ನಾವೆಲ್ಲ ಸಿದ್ದರಾಮಯ್ಯವ್ರಿಗೆ ಆಫರ್ ಮಾಡಿದ್ವು, ರಾಜ್ಯಸಭೆಗೆ ನೀವು ನಿಂತ್ಕೋಬೇಕು ಅಂತೇಳಿ ನಾವು ಆಫರ್ ಮಾಡಿದ್ವಿ. ಅವ್ರು ಬೇಡ ಅಂತ ಹೇಳಿದ ಕೊನೆಗೆ ನಾವೆಲ್ಲ ಕೂತ್ಕೊಂಡು, ನಾನು ಸಿದ್ದರಾಮಯ್ಯನವರು ಹೈಕಮಾಂಡ್ ಎಲ್ಲ ಸೇರಿ ಬಹಳ ಕಡಿಮೆ ಓಟಲ್ಲಿ ಬೆಂಗಳೂರು ಸಿಟಿಲಿ ಲೋಕಸಭೆಗೆ ಸೋತಿದ್ದ. ತಿರ್ಗಿ ಇವತ್ತು ನಾವು ಅವ್ರಿಗೆ ರಾಜ್ಯಸಭೆಗೆ ಒಂದು ಅವಕಾಶನ ಮಾಡಿಕೊಟ್ಟಿದ್ವಿ. ವೆರಿ ಯಂಗ್ಸ್ಟರ್, ವೆರಿ ಪ್ರಾಮಿನೆಂಟ್ ಯಂಗ್ಸ್ಟರ್. ಹಂಗೆ ಸೊ ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಮೈನಾರಿಟೀಸ್ಗೆ ಒಂದೊಂದು ಸೀಟನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಅಲ್ಲೂ ಕೂಡ ದಾವಣಗೆರೆಯಲ್ಲಿ ನಾನು ಮಲ್ಲಿಕಾರ್ಜುನ್ ನಾವಿಬ್ರು ಮಾತಾಡ್ಕೊಂಡಿದ್ದು, ಆತ ಕೂಡ ಒಂದು ಸ್ಟೇಜಲ್ಲಿ ಒಪ್ಕೊಂಡಿದ್ದ. ಬಟ್ ಕೆಲವು ಕ್ಯಾಂಡಿಡೇಟ್ಸ್ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಯ್ತು. ಈಗ ಪಕ್ಷದಲ್ಲಿ ಎಲ್ಲರಿಗೂ ಎಲ್ಲ ಅಧಿಕಾರ, ಈಗ ನನಗೆ ಅಧಿಕಾರ ಸಿಕ್ಲಿಲ್ಲ, ನನಗೆ ಕೊಡ್ಲಿಲ್ಲ. ಇಲ್ಲ ಸಿದ್ದರಾಮಯ್ಯನು ನನ್ನ 3 ತಿಂಗಳು 4-6 ತಿಂಗಳು ಮಾಡ್ಕೊಂಡಿಲ್ಲ, ನಾ ಸುಮ್ಮನೆ ಇದ್ದೆ. ನಾನು ಈಗ ಇವರು ಹೇಳಿದ್ರು ಕೃಷ್ಣ ಗೌರ್ಮೆಂಟ್ ಅಲ್ಲಿ ಬಹಳ ದೊಡ್ಡದಾಗಿದೆ ಅಂತ. ಧರ್ಮಸಿಂಗ್ ಗೌರ್ಮೆಂಟ್ ಅಲ್ಲಿ ನನ್ನ ಪರಮೇಶ್ವರ್ನ ಕೃಷ್ಣಪ್ಪನ ಮಂತ್ರಿನೇ ಮಾಡ್ಕೊಂಡಿದ್ರು. ದೇ ಡಿಡ್ ನಾಟ್ ಮೇಕ್ ಮಿ ಮಿನಿಸ್ಟರ್. ನಾನು ಬೇರೆ ಪಾರ್ಟಿಯಿಂದ ಕರ್ಕೊಂಡು ಬಂದವರೆಲ್ಲ ಮಂತ್ರಿ ಆದ್ರು, ನಾನೇ ಮಂತ್ರಿ ಮಾಡಲಿಲ್ಲ. ಹಾಗೂ ಕೂಡ ಬಹಳ ತಾಳ್ಮೆಯಿಂದ ನಾನಿದ್ದು